ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಿಎಸ್ಪಿ ಮುಖಂಡ ಭೂಮಾನಂದ್ ಹತ್ಯೆ ಖಂಡಿಸಿ ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ. ತಿಪಟೂರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಭೂಮಾನಂದ್ ಹತ್ಯೆಯನ್ನು ಖಂಡಿಸಿ ಮಾದರ ಮಹಾಸಭಾ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಿಪಟೂರು ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆಗಸ್ಟ್ 4ರಂದು ಭೂಮಾನಂದ್ ರವರನ್ನು ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದು, ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಹತ್ಯೆಯಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ಕೊಪ್ಪ ಶಾಂತಪ್ಪ, ಭೂಮಾನಂದ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರಂಗಸ್ವಾಮಿ ಕುಪ್ಪಾಳ, ಬಿಳಿಗೆರೆ ಚಂದ್ರಶೇಖರ್, ಮಹದೇವ್ ಬಿಳಿಗೆರೆ, ರಾಘವೇಂದ್ರ ಎಗಚಿಕಟ್ಟೆ, ಶಿವಕುಮಾರ್ ಮತ್ತಿಘಟ್ಟ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದರು. ಬಂಧುಗಳು ಬನ್ನಿ ಅಂತ ತಪ್ಪಿಕೊಂತಾರಲ್ಲ, ಇವತ್ತು ಅದೇ ಹಿಂದೂ ಧರ್ಮ ಅಂತ ಹೇಳಿ ಯಾವ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆದ್ರೆ ಇಡೀ ರಾಜ್ಯಾದ್ಯಂತ ಹೋಗಿ ಅವ್ರ ಮನೆಗೆ ಕೋಟಿ ದುಡ್ಡು ಕೊಟ್ಟು ಬರ್ತಾರೆ. ಯಾರೋ ಒಬ್ಬ RSS ಕಾರ್ಯಕರ್ತ ಸತ್ತೋಗಿದ್ದಾನೆ ಅಂತ, ಆದ್ರೆ ಒಬ್ಬ ದಲಿತ ಮುಖಂಡ ಸತ್ತೋಗಿದ್ದಾನೆ ಅಂತ ಯಾವನಾರು ಒಬ್ಬ ರಾಜಕಾರಣಿ ಅವ್ರ ಮನೆ ಬಾಗಿಲಿಗೆ ಹೋಗಿದಾರ? ಬಂಧುಗಳೇ, ಏನು ಇವತ್ತು ಹಿಂದೂ ನಾವೆಲ್ಲ ಬಂಧು ಅಂತ ಹೇಳ್ತಾರೆ. ಇವೆಲ್ಲ ನಾಟಕಕ್ಕೆ ನಾವು ಬೆಲೆ ಕೊಡಬಾರ್ದು. ಅದೇ ಇವರಿಗೆ ಆ ತರದ ರಕ್ತ ಇದ್ದಿದ್ರೆ ಆ ಭೀಮಾನಂದ ರಮಾನಂದನ ಮನೆಗೆ ಹೋಗಿ ಭೇಟಿ ಕೊಡ್ತಾ ಇದ್ರು. ಯಾವುದೇ ಒಬ್ಬ ರಾಜಕಾರಣಿನೂ ಹೋಗಿಲ್ಲ, ಒಬ್ಬ ಹಿಂದೂ ಧರ್ಮ ನಾವೆಲ್ಲ ಒಂದು ಅಂತಾರಲ್ಲ ಆ ಕಾರ್ಯಕರ್ತರು ಯಾರೂ ಹೋಗಿಲ್ಲ. ಇದೇ ಇವತ್ತು ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ, ಅದೇ ಹಿಂದೂಗಳು ಯಾವನಾರು ಒಬ್ಬ ಕಾರ್ಯಕರ್ತ ಸತ್ತೋದ್ರೆ ಕೋಟಿ ದುಡ್ಡು ತಾಂಡೆ ಅವ್ರ ಮನೆ ಬಾಗಿಲು ಸುರಿತಾರೆ. ಒಬ್ಬ ದಲಿತ ಮುಖಂಡ ಹತ್ಯೆಯಾಗಿದ್ದಾನೆ, ಒಬ್ಬ ಮುಖಂಡನಾಗಲಿ ಒಬ್ಬ ಇವರೇ ಆಗಲಿ ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ. ಇದು ಖಂಡನೀಯ. ಅತ್ಯಂತ ನಾವು ಈ ವಿಚಾರವನ್ನ ಖಂಡಿಸ್ತೀವಿ. ಏನು ಈ ಕೊಲೆಗಾಗಿರ್ತಕ್ಕಂಥ ದಲಿತ ಮುಖಂಡನ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ದಲಿತ ಮುಖಂಡನ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಮ್ಮ ಕಾರ್ಯಕ್ರಮವನ್ನ ನನ್ನ ಮಾದಿಗ ಬಂಧುಗಳೇ, ಈ ದಿವಸ ನಾವು ಮಾದಿಗ ಬಂಧುಗಳು ಮತ್ತು ಬಿಎಸ್ಪಿ ಕಾರ್ಯಕರ್ತರು ಇಲ್ಲಿ ಸೇರಿಸತಕ್ಕದ್ದು ಇದುವರೆಗೂ ತಮಗೆಲ್ಲ ತಿಳಿದಂಥ ವಿಚಾರವಾಗಿದೆ. ಏನೆಂದರೆ, ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹಿಂದಿನಾಳ ಗ್ರಾಮದ ಭೀಮಾನಂದ ಎಂಬ ಯುವಕನನ್ನ ಹಾಡು ಹಗಲೇ ಕೊಲೆಗೈದು ಮರಣ ಹೊಂದಿದ್ದಾನೆ. ಈ ಯುವಕ ಬಿಎಸ್ಪಿ ಒಂದು ರಾಜಕೀಯ ಪಕ್ಷ. ಆ ಬಿಎಸ್ಪಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಅವನದೇ ಆದಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ಹೋರಾಟ ನಡೆಸುತ್ತಂತ ಒಬ್ಬ ಯುವಕ. ಈ ಹೋರಾಟ ಅವನು ಜೊತೆಗೆ ಪತ್ರಕರ್ತನೂ ಸಹ ಆಗಿದ್ದ. ಕಾರಣ ಇಷ್ಟೇ, ಅವನು ಆ ಒಂದು ದೇವದುರ್ಗ ತಾಲೂಕಿನಲ್ಲಿ ಏನು ಈ ಮಟಕ ದಂಧೆ, ಇಸ್ಪೀಡ್ ಆಡತಕ್ಕಂಥವರು, ಇಂಥ ಹಲವಾರು ಕೃತ್ಯಗಳನ್ನ ಮಾಡತಕ್ಕಂಥ ಇದ್ದವನ್ನ ಪೊಲೀಸ್ಗೆ ಮತ್ತು ಪತ್ರಿಕೆಯಲ್ಲಿ ಬರುವ ಹಾಗೆ ಅವರ ಹೆಸರುಗಳನ್ನ ಮಾಡಿದಾಗ ಈ ಒಂದು ಯುವಕನನ್ನ ಇವರು ಈ ರೀತಿ ಮಾಡ್ತಾವನೆ ಅಂತ ಹೇಳಿ ಅವನಿಗೆ ಬರುವಾಗ ತನ್ನ ಹೆಂಡತಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಬಿಡುವಂತ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬ ಕಾಲ್ ಮಾಡಿ ಬಾರಪ್ಪ ಏನಾದ್ರೂ ಮಾತಾಡಬೇಕು ಅಂತ ಹೇಳಿ ಕರೆದು ಏಕಾಏಕಿ ಬರುವ ರಸ್ತೆಯಲ್ಲಿ ನಿಲ್ಲಿಸಿ ಚಾಕು, ಕೊಡ್ಲಿ ಮತ್ತು ಇತರೆ ಆಯುಧಗಳನ್ನು ಬಳಸಿ ಅವನನ್ನ ಆಡುವಾಗಲೇ ಕೊಲೆ ಮಾಡಿದ್ದಾರೆ. ಇಂಥ ಒಬ್ಬ ಗೂಂಡಾಗಳನ್ನ ಮತ್ತು ಇಂಥ ಒಂದು ಕೆಟ್ಟ ನಡವಳಿಕೆ ಇರತಕ್ಕಂಥ ಗೂಂಡಾಗಳನ್ನ ಕೂಡಲೇ ಗಡೀಪಾರು ಮಾಡಬೇಕು ಮತ್ತು ಗಲ್ಲು ಶಿಕ್ಷಣ ಕೊಡಬೇಕು. ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಇದ್ದಾರೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಇದ್ದಾರೆ. ಇವ್ರು ಯಾರೂ ಸಹ ಈ ಒಂದು ಕೊಲೆಯ ಬಗ್ಗೆ ಇದುವರೆಗೂ ಒಂದೇ ಒಂದು ಹೇಳಿಕೆನ ಕೊಟ್ಟಿಲ್ಲ. ದಲಿತರು ಸಾಯ್ತಾವ್ರೆ, ಸಾಯಲಿ ಬಿಡಿ, ನಮ್ಗೇನು, ನಾವು ದೊಡ್ಡ ಚೇರ್ಗಳಲ್ಲಿ, ದೊಡ್ಡ ವಿಮಾನಗಳಲ್ಲಿ, ದೊಡ್ಡ ಹೆಲಿಕಾಪ್ಟರ್ಗಳಲ್ಲಿ ನಾವು ತಿರುಗಾಡ್ತೇವೆ, ನಮ್ಗೇನಾಗುತ್ತೆ? ನಾಳೆ ಓಟ್ ಹಾಕ್ತಾರೆ, ಅವರು ಅಧಿಕಾರ ಮಾಡ್ತಾರೆ.
ಆದ್ರೆ ಸತ್ತಂತ ವ್ಯಕ್ತಿಗೆ ಯಾರು ಅವನಿಗೆ ಆಶ್ರಯ ಕೊಡೋರು, ಅವನ ಕುಟುಂಬ ಏನಾಗಬೇಕು, ಆ ಕುಟುಂಬಕ್ಕೆ ಆಧಾರವೇನು? ಸರ್ಕಾರ ಇದೆಲ್ಲ ಯೋಚನೆ ಮಾಡ್ತಾ ಇಲ್ವಾ? ಈ ದಿನ ನಾವು ಈ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವೇನಾದರೂ ಇದ್ರ ಬಗ್ಗೆ ಸರಿಯಾದ ಕಾನೂನನ್ನ ಜರುಗಿಸಿ ಪೊಲೀಸರಿಗೆ ಸರಿಯಾದ ಅಧಿಕಾರವನ್ನು ಕೊಟ್ಟಿದ್ದೆ ಆದ್ರೆ ಅವರಿಗೆ ಕೂಡಲೇ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಮತ್ತು ಗಡೀಪಾರನ ಮಾಡ್ತಾರೆ. ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿ ಈ ಒಂದು ಅನ್ಯಾಯದ ವಿರುದ್ಧ ಅವರು ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇನಾದರೂ ಸರಿಯಾದ ರೀತಿ ನೀವು ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಹೋರಾಟ ಮಾಡಿ ನಿಮ್ಮ ಬಗ್ಗೆನೂ ಸಹ ನಾವು ಧಿಕ್ಕಾರನ ಕೂಗಬೇಕಾಗ್ತದೆ. ಎಚ್ಚರಿಕೆಯಲ್ಲಿ ಗೃಹ ಮಂತ್ರಿಗಳೇ ಅಂತ ಹೇಳ್ತಾ, ಮತ್ತು ಈಗಾಗಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಆ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಮತ್ತು ಇರತಕ್ಕಂಥ ಮಕ್ಕಳು ಮತ್ತು ಅವನ ಹೆಂಡತಿಗೆ ಸರ್ಕಾರಿ ನೌಕರಿನ ಕೊಡಬೇಕು. ಇದರಲ್ಲಿ ಏನಾದರೂ ಮೀನಾಮೇಷ ಎಣಿಸಿದ್ದಾದ್ರೂ ಸರ್ಕಾರದ ವಿರುದ್ಧನೂ ಸಹ ನಾವು ಸ್ಟ್ರೈಕ್ ಅನ್ನ ಮಾಡ್ತೇವೆ, ಪಾದಯಾತ್ರೆ ಮಾಡ್ತೇವೆ, ಅರವತ್ತ